ನಾನು ಫಸ್ಟ್ ಟೈಮ್ ಒಂದು ಥಿಯೇಟರಿಗೆ ಈ ಥರ ಯಾರು ಇಲ್ಲದೆ ಬರೋದಂದ್ರೆ ನಾನು ಫಸ್ಟ್ ಟೈಮ್ ನೋಡೋದು ಇವನ್ ಥರ 4-5 ಸಲ ಎಲ್ಲ ನೋಡಲಿಲ್ಲ. ಫೋನಿಗೆ ಆಗ್ತಿದ್ದಾನೆ ಸ್ಟಿಕ್ಕರ್. ಬಾದ್ಮಿ ಅಭಿನಯ. ಹಾಂ 5 ಮಾರ್ಕ್ಸ್ ಕ್ವಶನಾ? ಪಾಪ್ಕಾರ್ನ್ ಬೇಕಾ? ಆರ್ ಯು ಸ್ಕೇರ್ಡ್? ಮೂವಿ ಆಗಿತ್ತು, ಚಿಲ್ಲಾಗಿ ಮಲ್ಕೊಂಡು ನೋಡೋದು ಮೂವಿ. ನಮ್ಮ ದರ್ಶನ್ ಮೂವಿ ರೆಕಾರ್ಡ್ ಬಂದು ನನ್ನ ಯೂಟ್ಯೂಬ್ ಬ್ಯಾನ್ ಆಗ್ಲಿಕ್ಕೆ ಉಂಟು. ಹೌದಾ, ನೋಡಿದ್ರ? ಮತ್ತೆ ಯಾಕೆ ಮಾತಾಡಲಿಲ್ಲ ಒಂದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಈಗ ನಾನು ಉಡುಪಿ ಹೊರಟದ್ದು. ಮಾಂಡವಿ ಟೈಮ್ ಸ್ಕ್ವೇರ್ ಮಾಲ್ ಅಲ್ಲಿ ಹೊಸ ಥಿಯೇಟರ್ ಓಪನ್ ಆಗಿದೆ. ಸೊ ಅದ್ರದ್ದು ಫಸ್ಟ್ ಶೋ ಕಾಂತಾರ. ಹಾಗೆ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ ಕಂಟೆಂಟ್ ಕ್ರಿಯೇಟರ್ಸ್ನ. ಈಗ ನಾನು ಆಫೀಸ್ ಹೋಗಿ ನಮ್ದು ಪಪ್ಪಂದು ಕಾರ್ ತಗೊಂಡು ಹೋಗ್ತೇನೆ. ಕಾರಲ್ಲಿ ಹೋಗ್ತೇನೆ, ಬೈಕಲ್ಲಿ ಬೇಡ ಅಂತ. ಈಗ ಸೀದಾ ಕಾರ್ ತಗೊಂಡು ಮಣಿಪಾಲ್ ಹೋಗುವ. ಈಗ ನಾವು ಮಣಿಪಾಲ್ ಬಂದಿದೆ. ಇವೊಂದೊಂದು ಅಸಿಸ್ಟೆಂಟ್ ಇವತ್ತು ಸೆಟ್ ಆತ ಸೆಟ್ ಬ್ರೋ. ಈಗ ನಾವು ಟೈಮ್ ಸ್ಕ್ವೇರ್ ಮಾಲ್ ಬಂದಿದ್ದೇವೆ. ನಮ್ಮ ದರ್ಶನ್ ಎಡ್ಡು ವಿಡಿಯೋ ಮಾಡ್ಬೋದು. ಹೌದು, ಹಾಗೆ ನಮ್ಮೊಟ್ಟಿಗೆ ಇದ್ದಾಳೆ ದೀಪಿಕಾ ಶೇಟ್. ಹಾಯ್ ಏನು ವೀಡಿಯೋಸ್ ಕ್ರೇಜ್ ಇಟ್ಕೊಂಡು ಹಾಂ ಅಂತಬೋದು. ಹಾಂ, ಸೊ ಈಗ ನಾವು ಭಾರತ್ ಸಿನಿಮಾಸ್ ಒಳಗಿದ್ದೇವೆ. ಸೆಟ್ ಅದ ಆಲ್ ಸೆಟ್. ಈಗ ನಾವೆಂತ ಮಾಡೋದೆಂದ ಅಲ್ಲ, ನೀವಾದರೆ ಬಿಡಿ ಮಾರೆ, ಫೇಮಸ್ ಇದ್ದೀರಿ ಫುಡ್ ಬ್ಲಾಗಿಂಗ್ ಎಲ್ಲ ಮಾಡಿಕೊಂಡು. ಇಲ್ಲ ಇಲ್ಲ ಹಾಗೆಂತಿಲ್ಲ, ನಂದು ಪರಿಚಯ ಇವನಿಗೆ ಮಾತ್ರ ಇರೋದು. ವಾಟ್ಸಪ್ ಗುರುಮೆ, ಮತ್ತೆ ಸೊ ಇವ್ರು ನಮ್ಮದು ಗುರುಮೆ ಬ್ಲಾಗ್ಸ್. ನಾನು ಸಣ್ಣ ತೋರ್ತೇನೆ ನೋಡು. ಹಾಯ್ ಬ್ರೋ, ಕೇಸೇವ್ ಬಡೆ ಬಡೆ ಕ್ರಿಯೇಟರ್ ಏನೋ ಇದ್ದಾರೆ. ಹಾಗಾಗ್ತುಂಟೆಲ್ಲ ನೀ ಸಹ ಬರ್ತಿದ್ದೆ. ಇವನು ಒಳ್ಳೆ ಕವರ್ ಆಗ್ತಿದ್ದಾನೆ ಫ್ರೇಮಲ್ಲಿ. ಇಲ್ಲ ಇಲ್ಲ ನೋಡ್ಲಿಲ್ಲ. ಇಲ್ಲ ನೋಡ್ಲಿಲ್ಲ. ನೀ ನೋಡಿದ್ಯಾ? ನೀ ನೋಡಿದ್ಯಾ ಮೂವಿ? ನೋಡಿದ್ಯಾ ಇದು ಕಾಂತಾರ? ನೋಡ್ಲಿಲ್ಲ ಅಲ್ಲ. ನಾನು ಒಬ್ಬನೇ ಥರ್ಡ್ ಟೈಮ್ ಬಂದದ್ದು ಮೂವಿಗೆ. ಥರ್ಡ್ ಟೈಮಾ? ನಾಳೆ ಹೋಗ್ತೀಯಾ? ಎಂತ? ನಿಂಗೆ ಕೊಡು. ಇದು ಮೈಕ ಮಾರೆ, ಕ್ರೇಜಿ ಬಾತ್ ಬಿ ಅಭಿನಯ. ಓಕೆ, ಥಿಯೇಟರ್ ಕಾ ನಾನು ದೊಡ್ಡ ಫ್ಯಾನ್, ದೊಡ್ಡ ಕ್ರಿಯೇಟರ್ ಸಿಕ್ಕಿದ್ದಾರೆ. ಸೊ ಹೇಗಿದೆ ಫಿಲ್ಮ್? ನಿಮಗೆ ನೋಡ್ಲಿಲ್ಲ ಫಿಲ್ಮ್? ನಾನು ನೋಡ್ಲಿಲ್ಲ. ಇವನಿದು 3ನೇ ಸಲ ನೋಡೋದಂತೆ. ನಮ್ದು ಆಕ್ಚುಲಿ ಸೆಕೆಂಡ್ ವೀಕ್ ಪ್ಲಾನ್ ಉಂಟು ಹೋಗ್ಲಿಕ್ಕೆ ಫ್ಯಾಮಿಲಿ ಒಟ್ಟಿಗೆ. ಆದ್ರೆ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟಿ ಸಿಕ್ಕಿದ್ದು ಒಳ್ಳೊಳ್ಳೆ ಕ್ರಿಯೇಟರ್ ಒಟ್ಟಿಗೆ ನಮಗೆ ಒಟ್ಟಿಗೆ ಮೂವಿ ನೋಡ್ಲಿಕ್ಕೆ. ಹೇಗಾಗ್ತದೆ ಗೊತ್ತಿಲ್ಲ, ಮೂವಿ ಹೇಗುಂಟಂತ ನಂಗೆ ಐಡಿಯಾನೇ ಇಲ್ಲ. ಅವ್ರಿಗೆ ಹಾ ಥಿಯೇಟರ್ ಅಂದರ್ ಜಾಕಿ ದೇಖ್ನೆ ನಾ ಥಿಯೇಟರ್ ಒಳಗಡೆ ಹೇಗುಂಟು ಗೊತ್ತಿಲ್ಲ. ನೋಡುವ, ಒಳ್ಳೇದಿರ್ಬೋದು. ಇದೆಲ್ಲ ನೋಡಿದ್ರೆ ಒಳ್ಳೇದಿರ್ತದೆ ಅಂತ ಅನಿಸ್ತದೆ. ಸೊ ಇದು ಫಸ್ಟ್ ಶೋ ಅಲ್ಲ? ಫಸ್ಟ್ ಶೋ, ಪ್ರೀಮಿಯರ್ ಶೋ. ಸೆಟ್ ಅಲ್ಲ? ಸೆಟ್. ಪನ್ನೋಡು ಈರೇನು ಚೊಲ್ಲದೆ ಆರಾಮದೆ. ಹಾಯ್ ಹಾಯ್. ಇಲ್ಲ, ನಾನು ಆಫ್ ದ ಗೇಮ್ ಆನ್ ದ ಗೇಮ್ ಎಲ್ಲ ಒಂದೇ ಚಿಲ್ ಮಾಡ್ಕೊಂಡು. ಹೌದಾ, ನೋಡಿದ್ರ? ಮತ್ತೆ ಯಾಕೆ ಮಾತಾಡ್ಲಿಲ್ಲ ಒಂದು? ಹೌದಾ? ಹಾಯ್ ಬ್ರೋ, ಹಾಯ್. ಮತ್ತೆ ಆರಾಮ? ಎಷ್ಟೊತ್ತಿ ಬಂದ್ರಿ? ಒಳಗಡೆ ಒಳ್ಳೆ ಉಂಟಾ? ಹಾಂ ಹೌದಾ? ಇಲ್ಲ, ಕಾರಲ್ಲಿ ಬಂದಿದ್ದೆ. ನಾನದು ಎಲ್ಲಿ ಒಳಗಡೆಯಿಂದ ಶೂಟ್ ಮಾಡಲಿಲ್ಲ, ಇನ್ನೋಗಿ ಶೂಟ್ ಮಾಡಬೇಕು. ಹೌದಾ? ಮತ್ತೆ ಎಷ್ಟೊತ್ತಿ ಬಂದದ್ದು? ನಮ್ದು ಅನ್ವೇ ಸೆಟ್ ಅಲ್ಲ? ಫುಲ್ ಬ್ಲ್ಯಾಕ್ ಎಲ್ಲ ಹಾಕೊಂಡು. ತಿಂಬುಕ್ಕೆ ಎಂತ ಕೊಡ್ತೀರಿ ಇನ್ನು ಕಾಣಕ್ಕೆ? ಎಷ್ಟೊತ್ತಿ ಬಂದದ್ದು? ನಮಗೊಂದು ಶೂಟ್ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಇಲ್ಲಿ. ಕ್ರೇಜಿ ಉಂಟು ಮಾರೆ, ಎಷ್ಟು ಬ್ರೈಟ್ ಉಂಟು ನೋಡಿ ಒಳಗೆ. ಆದರೆ ಮೂವಿ ನೋಡೋಕೆ ಇಷ್ಟು ಬ್ರೈಟ್ ಇರಲಿಕ್ಕಿಲ್ಲ. ಇದೊಂದು ಸ್ಟೋರಿಗೆ ವಿಡಿಯೋ ತೆಗೆಯುವ. ಸೆಟ್. ನಾನು ಫಸ್ಟ್ ಟೈಮ್ ಒಂದು ಥಿಯೇಟರಿಗೆ ಈ ಥರ ಯಾರು ಇಲ್ಲದೆ ಬರೋದಂದರೆ ಇಲ್ಲಿ ಸೀಟು ಸಹ ನೋಡ್ಬೋದು ಈ ಥರದ್ದು. ಆರಾಮ್ಸೆ ಕೂತ್ಕೊಂಡು ಇದರಲ್ಲಿ ನಾವು ಮುಂದೆ ಹಿಂದೆ ಸಹ ಮಾಡ್ಬೋದು. ಚಿಲ್ಲಾಗಿ ಮಲ್ಕೊಂಡು ನೋಡೋದು ಮೂವಿ. ಹಾಗಾದ್ರೆ ಎಲ್ಲ ಥಿಯೇಟರ್ಲಿ ಇರ್ತದೆ ಈ ಥರದ್ದೆಲ್ಲ. ಆದ್ರೆ ಇದು ಐನಾಕ್ಸಲ್ಲಿ ಇಲ್ಲ. ಇದಿಟ್ರೆ ಎಂತ ಗೊತ್ತಾ, ಆರಾಮ್ಸೆ ಚಿಲ್ಲಾಗಿ ತಿಂತ ಮೂವಿ ನೋಡ್ಬೋದು. ಅದಾ ಮತ್ತೆಂತ ಇದ್ರೆ ನೋಟ್ ಡೌನ್ ಮಾಡ್ಬೋದು ಎಂತ ಬೇಕಾದ್ರು. ನೋಟ್ ಡೌನ್ ಎಂತ ಮಾಡೋದು, ನಾನೆಂತ ಡೈರೆಕ್ಟರ್ ನೋಟ್ ಡೌನ್ ಮಾಡಲಿಕ್ಕೆ. ಇದೀಗ ನಾನು ಬಂದಿದ್ದಾನೆ. ಇದು ಫಸ್ಟ್ ಶೋ ಇದು ನಮಗೆ ಮಾತ್ರ. ಕಂಟೆಂಟ್ ಕ್ರಿಯೇಟರ್ಸಿಗೆ ಇನ್ವೈಟ್ ಮಾಡಿದ್ರು. ಅದರಲ್ಲಿ ನಾನು ಸಹ ಒಬ್ಬ ಕಂಟೆಂಟ್ ಕ್ರಿಯೇಟರ್. ಮೂವಿ ನೋಡಿ ಹೊರಗೋಗೋದು ಇಲ್ಲಿನಲ್ಲ, ಹೊರಗೋಗ್ಲಿಕ್ಕೆ ಬೇರೆ ಇದುಂಟು. ಸೆಟ್ ಅಲ್ಲ? ಹಾಂ, ವಿಡಿಯೋ. ಸೊ ಇವ್ರು ನಮ್ಮದು ಕುಂದಾಪುರದವ್ರು.
ಉಲೈ ವಿಡಿಯೋ ಮಲ್ಪಡ್ಚಿ ಮೂವಿದ ವಿಡಿಯೋ ಮಲ್ಪಡ್ಚಿ ಅಲ್ಲ ಮೂವಿದ ವಿಡಿಯೋ ಮಾಡಬೇಡ ಅಂತ ಹೇಳಿದೆ ನಾನು. ಹೆವಿ ಜನ ಇದ್ದಾರೆ ನೋಡಿ. ಯೂಟ್ಯೂಬ್ ನಾನ್ ಸ್ಟ್ರಕ್ಚರ್ ಬೇಕಾದ್ರೆ ಹೇಳಿ ತೋರಿಸ್ತೇನೆ ನಾನು ಪೂರ. ಬೋಲ್ ಅನ್ವಯ್ ಇಲ್ಬಾ ಅಲ್ಲಿ ಹೋದ್ಯಾ ಮಾರೆ. ಎಂತ ಮಾಡುವ, ಇಲ್ಲಿ ಆಚೀಚೆ ಮಾಡುವ, ಅಲ್ಲಿ ಯಾರು ಬರ್ತೀರಿ ಈಗ? ಸೊ ಈಗ ನಾವು ಆಚೀಚೆ ಎಕ್ಸ್ಚೇಂಜ್ ಮಾಡುವಂತ ಉಂಟು ಸೀಟ್, ಯಾರು ಬರ್ತಾರೆ ಗೊತ್ತಿಲ್ಲ. ಅಡ್ಡಿಲ್ಲ ಕೂತ್ಕೊಳ್ಳಿ, ಎಂತ ಮಾಡೋದು, ನಾವೀಗ ಕುತ್ತಿಗೆಲ್ಲ ಮೇಲೆ ಮಾಡಿ ನೋಡ್ಬೇಕು ಮೂವಿ. ಏರಿಯಾ ಎರೆಗು ಎರೆಗು ಹೌದು ಮೂವಿ ಬ್ರೋ. ಇವರೆಲ್ಲ ಬ್ಯಾಗ್ ಹಾಕೊಂಡು ಮನೆಗೆ ಹೊರಟ್ರ ಅಂತ ಮಾರೆ. ಮಿತ್ತು ಬ್ರೋ ಖಾಲಿ ಉಂಟು ಬ್ರೋ, ನಮ್ಮ ಮಿತ್ತಕ್ಕೆ ಹೋಗಿ ಮಾರೆ ಮೂವಿಗ ಇಲ್ಲ ಇವತ್ತು ಫಸ್ಟ್ ಟೈಮ್. ಸೊ ಮೇಲಪ್ಪ ಖಾಲಿ ಇತ್ತ? ಹೌದು ಬ್ರೋ, ಮೇಲ್ ಖಾಲಿ ಇತ್ತು. ನಾನು ಹೀಗೆ ನೋಡ್ತಿದ್ದೆ, ಕೊತ್ತಿಗೆ ಮೇಲ್ ಮಾಡಿ ಅನ್ವಯ್ ಹೇಗಿತ್ತು ಮೂವಿ? ಆಗಿತ್ತು. ನೀನ್ ಎಂತ ಆನ್ ಮಾಡಿದ್ದವ? ಅನ್ವಯ್ ಹೇಳು, ಮೂವಿ ಆಗಿತ್ತು ಹೇಳು. ಮೂವಿ ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಸೆಕೆಂಡ್ ಟೈಮ್ ನೋಡ್ತಿರೋದಾ? ಹಾಗಾದ್ರೆ ನಿಂಗೆ ಇಷ್ಟ ಆಯ್ತು ಅಂತ ಆಯ್ತು. ಅನ್ವಯ್ ಸೆಕೆಂಡ್ ಟೈಮ್ ನೋಡ್ತಿದ್ದಂತ ಆದ್ರೆ ಮೂವಿ ಒಳ್ಳೆ ಉಂಟು ಅಂತೇನೆ ಅರ್ಥ. ನೀನ್ ಫಸ್ಟ್ ಟೈಮ್ ನೋಡ್ತಾ ಇರೋದು? ಫಸ್ಟ್ ಟೈಮ್ ಎಂತ ಹೇಳ್ತಿ? ಹೌದು ಬ್ರೋ, ನನಗೆ ಟೈಮೇ ಇರಲಿಲ್ಲ ಬರಲಿಕ್ಕೆ. ಒಂದು ವಾಶ್ರೂಮ್ ಹೋಗಿ ಬರೋ ಸೆಟ್ ಆಗಿ ಬಾರ ಹೊಟ್ಟೆ ಹೋಗೋ. ಬಲ ದರ್ಶನ್ ಬಲ ಬಾ ಬ್ರೋ. ಒಳಗೆಲ್ಲ ಬೇಡ. ಹೌದು ಇವತ್ತು ನಾನು ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಅಲ್ಲಿ ಬಂದದ್ದು. ಅನ್ಎಕ್ಸ್ಪೆಕ್ಟೆಡ್ ಇಬ್ರು ಒಟ್ಟಿಗೆ. ಹೌ ವಾಸ್ ದ ಮೂವಿ? ಆರ್ ಯು ಸ್ಕೇರ್ಡ್? ಮೂವಿ ಆಗಿತ್ತು, ಒಳ್ಳೆಯ್ತಾ? ಪಾಡುಜಿ ಬಾರೆ ಎದ್ರದ್ನ? ಹಾಂ ಟಾಯ್ಲೆಟ್ ಪಾಪ್ಕಾರ್ನ್ ಬೇಕಾ? ತಗೊಳವ ಬೈಟ್. ಹಾಂ ಓಕೆ ಹಾಂ ಬತ್ತೆ ಏನು ದಾದ ಬಾತೆ ರೋಡು ಆತೆ ಅದಾ? ಹಾಂ ಕ್ವಶನ್ ಚೂರ್ಗೆ ನೋಡೋದು. ಓಕೆ 5 ಮಾರ್ಕ್ಸ್ ಕ್ವಶನಾ? ಓಕೆ. ಸೊ ಇಲ್ಲಿ ಒಬ್ರು ಪಾಪ್ಕಾರ್ನ್ ತಗೊಳ್ಳಿಕ್ಕೆ ಬಂದಿದ್ದಾರೆ ಭಾರತ್ ಸಿನಿಮಾಸ್ನ ಥಿಯೇಟರ್ನಲ್ಲಿ. ಸೊ ಅವರದ್ದು ಇಂಟರ್ವಲ್ ಆದ್ಮೇಲೆ ಅವರದ್ದು ಎಕ್ಸ್ಪೀರಿಯನ್ಸ್ ಕೇಳು ಹೇಗಿತ್ತ ಅಂತ. ಮೂವಿ ಭಾರಿ ಒಳ್ಳೆ ಇತ್ತು, ನಾನು ಫಸ್ಟ್ ಟೈಮ್ ನೋಡುದು. ಓಕೆ ಥ್ಯಾಂಕ್ ಯು. ಆನ್ ಮಾಡಿ. ಸೀಟಿಂಗ್ಸ್ ನಿದ್ದೆ ಬಂತ? ಹಾಂ ನಿದ್ದೆ ಬಂತ ಹೇಳ್ಬೇಕಾ? ಬರಲಿಲ್ಲ. ಸೋಫಾ ಸಹ ಭಾರಿ ಒಳ್ಳೆ ಇತ್ತು, ಮತ್ತೆ ಸೌಂಡ್ ಕ್ವಾಲಿಟಿ ಆಗ್ಬೋದು, ಇದರಿಂದ ಸರೌಂಡಿಂಗ್ ಸೌಂಡ್ಸ್ ತುಂಬಾ ಒಳ್ಳೆ ಇತ್ತು. ಸೋಫಾ ಅಷ್ಟು ಒಳ್ಳೆ ಉಂಟು, ನಿದ್ರೆ ಸಹ ಬರ್ತದೆ. ಆದ್ರೂ ಮೂವಿ ಎಂಜಾಯ್ ಮಾಡಿ, ನಿದ್ರೆ ಮಾಡಬೇಡಿ. ಎಕ್ಸ್ಪೀರಿಯನ್ಸ್ ಭಾರಿ ಒಳ್ಳೆ ಇತ್ತು. ಇನ್ನು ಹಾಫ್ ಮೂವಿ ನೋಡ್ಬೇಕು ಹೇಗಿರ್ತದೆ ಅಂತ, ಮತ್ತೆ ಪುನಃ ಮಾತಾಡೋ ಬಂದು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ರೋ. ವೈಟ್ ವರ್ಕ್ ಒಂದು ಯೂಟ್ಯೂಬ್ ನಿರಿ ಹೆಬ್ರಿ ಸ್ಟಿಕ್ಕರ್ ಉಂಟಾ? ಏನೋ ಬ್ರೋ ಗೊತ್ತಾಯ್ತು ಜಾ ಇಜ್ಜಿ ಬ್ರೋ ಬೈಕಂಜಿ ಅಂಟವಾಡ. ಓ ಗ್ರೇ ಆಯ್ತಾ? ಗ್ರೇ ಪಾಡ್ಗನ ಫೋನಿಗೆ ಆಗ್ತಿದ್ದಾನೆ ಸ್ಟಿಕ್ಕರ್. ಥ್ಯಾಂಕ್ ಯು ಬ್ರೋ. ಆಕ್ಚುಲಿ ಇವರ ವಿಡಿಯೋ ನಾನು ಮೊದಲು ನೋಡ್ತಿದ್ದೆ, ಆದ್ರೆ ಈಗ ಟೈಮ್ ಇಲ್ಲ ನಮ್ದೆಲ್ಲ. ಎಂತ ಎಲ್ಲರೂ busy ಸ್ಟಡಿ ಎಲ್ಲ ಹೇಳಿ ಅದ್ರ ಹಿಂದೆ ಹೋಯ್ತು. ಆದ್ರೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಸಿಗ್ತೀರಾ ಇವರು ಸಹ ನಮಗೆ ಕಂಟೆಂಟ್ ಕ್ರಿಯೇಟರ್, ಇವರು ಸಹ ಉಡುಪಿ ಮೇರಿ ಜಾನ್. ಸೊ ಈಗ ನಾವು ಪುನಃ ಮೂವಿ ನೋಡ್ಲಿಕ್ಕೆ ಹೋಗುವ. ಈಗ ಸ್ಟಾರ್ಟ್ ಆಗ್ತದೆ. ಅನ್ವಯ್ ಫುಲ್ ಖುಷಿಯಲ್ಲಿ ಪಾಪ್ಕಾರ್ನ್ ತಿಂತಿದ್ದಾನೆ. ಹೇಗುಂಟು ಪಾಪ್ಕಾರ್ನ್? ಹೇಗುಂಟು? 2, 3, 4 ದರ್ಶನ್ ಪತ್ತೊಂದು ಬರ್ಪನಾ ಯಾ ಪೋದಿಪ್ಪೆ. ಸೊ ಪಾಪ್ಕಾರ್ನ್ ಅನ್ನು ತಗೊಂಡು ಈಗ ಸೆಟ್ ಆಗಿದೆ. ಅವರು ಸಹ ಇಲ್ಲ ಮನೆಯಾದದ. ಮತ್ತೆ ಇಲ್ಲಿದ್ದ ಬಾವಿ ಎಲ್ಲಿ ಹೋಯ್ತು? ಅದು ಇನ್ನೊಂದು ದಂತಕತೆ. How was the movie, bro? Nice, no? Yeah, Nick, nana full tour poya. ಅನ್ವಯ್ ಹೇಳ್ತಾ ಮೂವಿ ಆಗಿತ್ತು ಅಂತ. ಬಾರ ಹೇಳ ಮೂವಿ ಆಗಿತ್ತು. ನೀ ಕೊಂಚ ಬೀಳ್ಬೇಡ ಮನೆ ಕಡೆಗೆ. ಇವಂದಿದು ಎಷ್ಟನೇ ಸಲ? 2ನೇ ಸಲ ಅಷ್ಟೇ ಅಲ್ಲ? ಎಕ್ಸೈಟ್ಮೆಂಟ್ ಇಲ್ವಾ?
ಅಷ್ಟಿಲ್ಲ ಬಟ್ ಎಷ್ಟು ನೋಡಿದ್ರು ಬೋರ್ ಆಗುತ್ತೆ. ಹೇಗಿತ್ತು ಮೂವಿ? ಹೆದರಿದ್ಯಾ? ನೆಕ್ಸ್ಟ್ ಲೆವೆಲ್ ನೋಡ್ಬೇಕು, ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅವ ಗುರುಮೆ 4 ಸಲ ನೋಡಿದಂತೆ. ಸಿಕ್ಕಿದ್ದ? ಹಾ ದೇದಿಯಾ ತೋಡ. ಎಂತ ಹೇಳ್ಬೇಕು? ಮೂವಿ ಸೂಪರ್ ಇತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು, ಇವನ್ ತರ 4-5 ಸಲ ಎಲ್ಲ ನೋಡ್ಲಿಲ್ಲ. ಫಸ್ಟ್ ಟೈಮ್ ಒಂದು ಚಾನ್ಸ್ ಸಿಕ್ಕಿತ್ತು, ಬಂದು ನೋಡಿದೆ. ಥಿಯೇಟರ್ ಬಗ್ಗೆ ಹೇಳಿದರೆ ಸ್ಪೀಕರ್ಸ್ ಒಳ್ಳೆ ಉಂಟು. ಮತ್ತೆಂತ ಹೇಳ್ಬೇಕು? ಇದಲ್ಲ ಪಾತಿರೋಣ ಪಾತಿರ ಮೂವಿ ಅನ್ಸೈತೆ. ನೀವು ಹೇಳಿ. ಮೂವಿ ಮಾತ್ರ ಸೂಪರ್. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಇದು ವಾಚ್ ಮಾಡದ್ದು. ಅಂದ್ರೆ ಒಂದು ಕರಾವಳಿ ಆಗಿರ್ಬೋದು, ಸಂಸ್ಕೃತಿ ಬಗ್ಗೆ ಆದ್ರೆ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ. ಮತ್ತೆ ಥಿಯೇಟರ್ ಆಗಿರ್ಬೋದು, ಟಾಪ್ ಕ್ಲಾಸ್ ಥಿಯೇಟರ್, ಮ್ಯೂಸಿಕ್ ಎಫೆಕ್ಟ್, ಈ ಫಿಲ್ಮ್ ಅನ್ನ ಕಂಪ್ಲೀಟ್ ಆಗಿ ಒಂದು ಒಳಗಿಂದ ಕಾಣ್ಕಂದ್ರೆ ಈ ಥಿಯೇಟರ್ ನಂಗೆ ಬೆಸ್ಟ್ ಅನ್ಸುತ್ತೆ. ಮೂವಿನೂ ಅಷ್ಟೇ. ನಾನು ಈ ಮೂವಿ ರಿವ್ಯೂ ಕೊಡೋಷ್ಟು ದೊಡ್ಡ ನಾನಲ್ಲ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಗುರುಮೆ ಲಿಟಲ್ ಬಿಟ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಸಾರಿ ಮಸ್ತ್ ಲಾಗ ಇವರೇ ನಮಗೆ ಕಾಲ್ ಮಾಡಿ ಕರೆದದ್ದು, ತುಂಬಾ ಖುಷಿ ಆಯ್ತು. ಅಂದ್ರೆ ಏನಾಯ್ತು ಈ ಸಲ? ಎಕ್ಸ್ಪೆಕ್ಟೇಷನ್ ಹೌಸ್ಫುಲ್ ಉಂಟಂತ. ಓಕೆ. ಮತ್ತೆ ಯು ಹ್ಯಾಡ್ ನೋ ಮಚ್ ಟೈಮ್. ಸೊ ಹೌಸ್ಫುಲ್ ಇದ್ದಿದ್ರೆ ಇನ್ನೂ ಚಂದ ಆಗ್ತಿದೆ. Actually houseful we had planned better tickets. Okay. Set for just influencers. Yeah, got it. But some cases happened like it went full. ಫುಡ್ ಇದೆಲ್ಲ ರಿವ್ಯೂ ಮಾಡೋದು. ಫುಡ್ ಸೊ ನಮಗೆ ಒಂದು ಫ್ರೀ ಪಾಪ್ಕಾರ್ನ್ ಸಿಗಿದೆ, ಅದು ಮಾತ್ರ ನಮ್ದು ಕ್ಯಾಮ್ರಾಮನ್ಗೆ ಭಾರಿ ಖುಷಿ ಆಗಿದೆ. ನಾನು 2 ತಂದಿದ್ದೆ. ಆರ್ ನಮ್ದು ಲೆಫ್ಟ್ ಇದ್ದವ್ರು ಮೇಲೆಗೆ ಕೂತಿದ್ರು ಮಾರೆ, ಮೇಲೆ ಜಾಗ ಇದ್ದಿತ್ತು, ನಾವು ಹೋಗ್ಬೋದಿತ್ತು ಸುಮ್ಮನೆ. ಅಲ್ಲ ಹೌದು ಮತ್ತೆ ಎಲ್ಲ ಕ್ರಿಯೇಟರ್ಸ್ ಇರೋದಲ್ಲ, ಅದೊಂಥರ ಇನ್ನೂ ಒಂಥರ ಖುಷಿ. ಹೌದೌದು. ನಮ್ಗೊಂದು ಜಸ್ಟ್ ಒಂದು 3-4 ಡೇಸ್ ಮುಂಚೆ ಗೊತ್ತಾಗಿದ್ದಿದ್ರು ಸರ್, ನಾವು ಟ್ರೈ ಮಾಡ್ತಿದ್ವಿ ತುಂಬಾ. ಹೌದೌದು. ನಾನು ನಿಮ್ಮ ಕಂಟೆಂಟ್ ಫಾಲೋ ಮಾಡ್ತಾ ಇದ್ದೆ. ಹೌದಾ? ನೀವು ಇದಕ್ಕೆಲ್ಲ ಬರ್ತೀರಾ? ಮತ್ತೆ ಅನ್ವಯ್ ಅಂತಿದ್ದಾನೆ, ಅವನು ವಿಡಿಯೋ ಫೋಟೋಗ್ರಫಿ ಮಾಡ್ತಾನೆ, ಅವನು ಬಂದಿದ್ದ. ಸೊ ಅವ್ನು ಹೋದ ಜಸ್ಟ್ ಲೇಟ್ ಆಗ್ತದೆ ಅಂತ ಹೇಳಿ. ಹೌದು, ಒಂದು ಮಿಸ್ಟರ್ ಫೋಟೋಲಿಕ್ ಅಂತ ಯೂಟ್ಯೂಬ್ ಚಾನಲ್ ಇತ್ತು. ಅವನು ರೈಡಿಂಗ್ ಮಾಡ್ತಾನೆ, ಮತ್ತೆ ಫೋಟೋಗ್ರಫಿ, ವಿಡಿಯೋಗ್ರಫಿ, ತುಂಬಾ ಕ್ರೇಜಿ ವಿಡಿಯೋಸ್ ಮಾಡ್ತಾನೆ ಅವ್ನು ಸಹ. ಯೂಟ್ಯೂಬ್ ಬ್ಲಾಗ್ ಸಹ ಒಂದೊಂದು ಇನ್ನೂ ಕ್ರಿಯೇಟಿವ್ ಆಗಿರ್ತದೆ ಅವನು. ನಾನು ರಾ ಕೊಡ್ತೇಲ್ಲ, ಅವ್ನು ಫುಲ್ ಕಲರ್ಸ್ ಎಲ್ಲ ಕೊಟ್ಟು, ಸಿನಿಮ್ಯಾಟಿಕ್ ಎಲ್ಲ ಕೊಟ್ಟು ಕ್ರೇಜ್ ಇರ್ತದೆ. ಅವನು ವಿಡಿಯೋಸ್ ಒಳ್ಳೆ ಇರ್ತದೆ. ನಂದು ಒಂದು ಬ್ಲಾಗಿಗೆ 6 hours ತಗೊಳ್ತೇನೆ ನಾನು. ಹೌದು. ಮೊನ್ನೆ ಆಟೋ ಎಕ್ಸ್ಪೋದ್ ಹಾಕಿದೆ ಫಸ್ಟ್ ಪಾರ್ಟ್. 11 ಗಂಟೆಗೆ ಎಡಿಟಿಂಗ್ ಕೂತದ್ದು, 6 ಗಂಟೆಗೆ ಮುಗ್ದದ್ದು, 6:15 ಮಲಗಿದ್ದು, 8 ಗಂಟೆ ಎದ್ದದ್ದು. ನಿದ್ರೆ ಇಲ್ಲ, ಅದು ಹಾಗೆ ಆಗ್ತದೆ. ಸೊ ಎಡಿಟಿಂಗ್ ಒಂದು ಸ್ವಲ್ಪ ಸೀನ್ ಅಂದ್ರೆ 2 hours 2.5 hours ವಿಡಿಯೋ ಇರ್ತದೆ, 3 hours ಇರ್ತದೆ. ಅದನ್ನು ಕ್ರಾಪ್ ಮಾಡಿ 30 minutes ತರಬೇಕು. ಅಲ್ಲ ಕಟ್ ಬೇರೆ ನಾವು ಒಂದು ರೈಡ್ 3 hours ಮಾತ್ರ ವಿಡಿಯೋ ಇರ್ತದೆ. ಇಂಪಾರ್ಟೆಂಟ್ ವಿಡಿಯೋಸ್ ನಾವು ಮಾತಾಡಿ, ಈಗ ಬ್ರೇಕ್ ಅಂದ್ರೆ ಸ್ವಲ್ಪ ಸೆಕೆಂಡ್ಸ್ ನಾವು ಮಾತಾಡೋದಿಲ್ಲ ಅಲ್ಲ, ಅದು ಕಟ್ ಮಾಡ್ತೇನೆ. ಅದು ನಾವು ಪುನಃ ನೋಡ್ಬೇಕು ಕಟ್ ಕರೆಕ್ಟ್ ಆಯ್ತಾ. ಅಲ್ಲಿ ಹೆವಿ ಟೈಮ್ ಹೋಗ್ತದೆ. ಹೌದೌದು, ಅದೇ ಮತ್ತೆ ಸೀನ್ ಬೇಡ ಅಲ್ಲ ಸುಮ್ಮನೆ. ನಾವು ಕೆಲವು ಸಲ ಏನೋ ಮಾತಾಡ್ತೇವೆ. ಹೌದು ಮಾರೆ, ಅದೇ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಹಾಕ್ಲಿಲ್ಲ, ಇತ್ತಿದ್ದೆ. ನಾಯಿ ಬಂತು, ನಾಯಿ ಅಡಿ ಬಿದ್ದೆ ಆಯ್ತಾ. ನಾನು ಹಾರಿಸಿದೆ, ಅದು ಕುಯ್ ಅಂತ ಹೇಳಿ ನಾನು ಸಹ ಡಾಗ್ ಲವರ್. ಕಮೆಂಟ್ ಅಲ್ಲಿ ಅವ್ರದ್ದು ಸ್ಟಾರ್ಟ್ ಆಯ್ತು. ನಾನು ಬ್ಲಾಗ್ ಮಾಡ್ತಿದ್ದೆ, ನಾಯಿ ಓಡಿ ಬಂದದ್ದೇ. ಅದು ಕಮೆಂಟ್ ಅಲ್ಲಿ ಯಾವ್ದಾರು ಇತ್ತು, ನಂಗೆ ಕನ್ಫ್ಯೂಸ್ ಆಯ್ತು. ಮೋಸ್ಟ್ಲಿ ನಾನೇ ನಾಯಿ ಎಲ್ಲೂ ಹುಡ್ಕೊಂಡು ಹೋಗಿ ಅಡಿ ಹಾಕಿದೆ ಅಂತ. ನಂಗೆ ಗೊತ್ತಿರಲಿಲ್ಲ ಹಿಂದ್ಗಡೆ ಈ ತರ ಉಂಟಂತ. ಹೌದು, ಅದು ಜಾಯಿಂಟ್ ಮಾಡಿದ್ ನೋಡಿ ಅಲ್ಲಿ. ಸಪ್ರೇಟ್ ಆಗಿ ಅಂದ್ರೆ ಕೆಲವೊಬ್ಬರಿಗೆ ಡೈರೆಕ್ಟ್ ಆಗಿ ಮೂವಿ ನೋಡ್ಲಿಕ್ಕೆ ಬಂದ್ರೆ ಅದು ಫುಲ್ ಮಾಲ್ ಆಗಿ ಬರ್ಬೇಕು. ಈ ಒಂದು ಫೆಸಿಲಿಟಿ ಏನಂದ್ರೆ ಕೆಳಗಿಂದ ಪಾರ್ಕ್ ಮಾಡಿ ಬರ್ಬೋದು. ಹೌದು. ಪೋಯಾ ಇಜ್ಜಿ ಉಂಡು ಏತುಂಡು SD ಕಾರ್ಡ್ ಉಂಡು, ಬ್ಯಾಟ್ರಿ ರೆಡ್ ಎಕ್ಸ್ಟ್ರಾ ಉಂಡು. ಇಲ್ಲ ಮೂವಿ ರೆಕಾರ್ಡ್ ಬಂದು ನಾನು ಯೂಟ್ಯೂಬ್ ಬ್ಯಾನ್ ಆಗ್ಲಿಕ್ಕೆ ಉಂಟು. ಆಲ್ ಸೆಟ್ ಹೌದು ಮಾರೆ, ಎಲ್ಲದು ಈಗ ನಾ ಎಲ್ಲಿ ಹೋದ್ರು ಸಹ ಸೆಟ್ ಹೇಳ್ತಾರೆ. ಅಭ್ಯಾಸ ಆಗಿದೆ ಈಗ. ಓಕೆ ಬಾಯ್ ಸಿಗೋ. ಬಾಯ್ ನಮ್ಮ ಪೋಯ ಅಥವಾ ನನ್ನ ಮೂಲೆ ಬಾಯ್ ಅಂತ ಯಾರನ್ನ ಅವನು ಹಾಕಿದ್ದೇನೆ. ಲೆಫ್ಟಾ ದೀಪಿಗೆ ಒಂದು ಸ್ಟಿಕ್ಕರ್ ಕೊಡು. ಅವಳಿಗೆ ಸ್ಟಿಕ್ಕರ್ ಕೊಡ್ಲಿಕ್ಕೆ ನೆನಪೇ ಇಲ್ಲ. ಕೊಡ್ಬೇಕೇನ? ನಿಂಗೆ ಸ್ಟಿಕ್ಕರ್ ಕೊಡ್ಲಿಕ್ಕೆ ನೆನಪೇ ಇಲ್ಲ. ಯಾವ ಕಲರ್ ಬೇಕು? ಪಿಂಕ್ ತಗೋ. ವೆಲ್ಕಮ್. ಮೂವಿ ಎಲ್ಲ ನೋಡಿ ಆಯ್ತು, ಇನ್ನು ಸೀದಾ ಮನೆ ಹೋಗುದು. ಈಗ ನಾವು ಮಣಿಪಾಲ್ ಕಡೆ ಹೋಗ್ತಿದ್ದೇವೆ. ಇವನ್ನ ಮಣಿಪಾಲ್ ಡ್ರಾಪ್ ಮಾಡಿ ನಾ ಸೀದಾ ಹೆಬ್ರಿ ಹೋಗುದು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.
ಮೂರು ಜನ ಗಾಡಿಯಲ್ಲಿ ಹೋಗೋದೊಂದು ಮಾನ ಮರಿಬೇಕು ಮಾರೆ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆಲ್ಲ. ನೀವೆಲ್ಲ ರಿಚ್ ಕಿಡ್ಸ್. ಟ್ರಾಫಿಕ್ ಒಂದು ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ. ಮೂರು ಜನ ಎಂತ ಕೋಲಾಟ ಹೊರಟದ ನೀವು? ಅಲ್ಲ ನಿಮಗೆ ಕಾರ್ ಇದ್ರೆ ಹೋಗ್ಬೋದು ಮಾರೆ. ಕಾರಲ್ಲಿ ಬಾ ಮಾರ, ಒಬ್ಬ ಹತ್ತು, ದುಡ್ಡಲ್ಲಿ ಬರ್ತದೆ. ಒಬ್ಬ ಹತ್ತಿಯ ದೂರ ಸ್ವಲ್ಪ ಓ ಸೂಪ್, ನಾನ್ ವೆಜ್ ಇವತ್ತು, ಕಿಲ್ಲರ್ ಸೂಪ್, ಲೆಗ್ ಸೂಪ್. ಎಂತ ಉಂಟು ಥಿಯೇಟರ್ ಎಂತ ಸರ್? ಥಿಯೇಟರ್ ಕ್ರೇಜಿ ಉಂಟು ಇಜ್ಜಿ ಮಾರೆ. ನೀವು ಪೂರ ಟ್ರಾಫಿಕ್ ಪೂರ ಫಾಲೋ ಮಾಡ್ಲಿ. ನಿಗಲ ತಾರ್ ಉಂಡು, ಆಡ ಗಾಡಿ ಉಂಡು ಮಾತ್ರ. ಗಾಡಿ ಒಂದು ಸ್ಕೂಟಿ ಮೂವಿ ಹೇಗೆ ಯಾರು ಹೆಬ್ರಿ ಪೋಪೆ ಲೇಟ್ ಅಂಡ್ಯಾ ಕ್ರೇಟದ ದೀಪೆ ದುಂಬೆ ಕ್ರೇಟ ಹಾರ್ನ್ ಪಾಡ್ ದೀಪೆ ಬೊಕ್ಕ ಹಾರ್ನ್ ಮತ್ತೊಂದು ಯಾನ ಒಂಚೂರು ಇಂಚನೆ ಒಂದು ಚಾಪರ್ ಕಂದ್ ಬತ್ತೀನಿ ಮಾರೆ. ಚಾಪರ್ ಪೋಕ ಬಂದು ನಿಗಲು ಮೂಜಿ ಜನ ಜಾಗ್ರತೆ ಇರ್ಬೋಲಿ. ಬಾಯ್ ಬ್ರೋ, ಬಾಯ್ ಬಾಯ್. ಜಾಗ್ರತೆ ಇರ್ಬೋಲಿ. ಅವ ಫೈನ್ ಪೂರ ಬತ್ತನ ಕಟ್ಟಲಿ. ಪೊಲೀಸ್ ಅಡ್ಡ ಪಂಡು ಉಂತಲೆ ರಟ್ಟಂ ಪೋಡೆ ಅಂಚವರು ಮಲ್ಪುಜರ ಅಂಚ ಮಂಜನ ಯಾವ ಪಾತಿರ್ಲೆ ಬಾಯ್ 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 ಬಾಯ್. ಹಾ ಸಿಗ